ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಈಗೇನು ಬಾಕಿ ಕಂತುಗಳು ಎಷ್ಟು ಕಂತುಗಳಿದೆ, ಬಾಕಿ ಕಂತುಗಳು ಸಹ ಬಿಡುಗಡೆ ಯಾವಾಗ ಆಗ್ಬೋದು, ಇದ್ರ ಬಗ್ಗೆ ಈಗ ಆಲ್ರೆಡಿ ಒಂದು ಮುಖ್ಯವಾದ ಮಾಹಿತಿ ಇದೆ. ಆಲ್ರೆಡಿ ಫೆಬ್ರವರಿ, ಮಾರ್ಚ್ ಮತ್ತೆ ಈಗ ಉಳಿದಿರ್ತಕ್ಕಂಥ ಬಾಕಿ ಕಂತುಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 25ನೇ ಕಂತು ಈಗಾಗಲೇ ಬಿಡುಗಡೆಯಾಗಿ ಇಲ್ಲಿ ಈ ಕ್ಷಣದವರೆಗಿನ ಲೈವ್ ಅಪ್ಡೇಟ್, ಅಂದ್ರೆ ಎಷ್ಟು ಜನರಿಗೆ ಬಂದಿದೆ, ಅಂದ್ರೆ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ, ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ 25ನೇ ಕಂತು ಬಗ್ಗೆ ಹೇಳ್ಬಿಡ್ತೀನಿ. 25ನೇ ಕಂತು ಇದೆ ಜನವರಿ 23ನೇ ತಾರೀಕಿಂದ ಹಣ ಜಮಾ ಆಗ್ಲಿಕ್ಕೆ ಶುರು ಆಯಿತು. ಅದಾದ ನಂತರ ಒಂದೆರಡು ದಿನ ಆದ್ಮೇಲೆ ನಾವು ನೋಡಿದಾಗ ಒಂದು ಸ್ವಲ್ಪ ಮಧ್ಯ 3-4 ದಿನ ಬ್ಯಾಂಕ್ ರಜೆ ಇರೋದ್ರಿಂದ 10ರಿಂದ 12% ಜನ ಈ ರೀತಿಯಾಗಿ ಜಮಾ ಆಗ್ತಾ ಹೋಗ್ತಾ ಇತ್ತು. ಆಮೇಲೆ 12ರಿಂದ 16% ಇನ್ಕ್ರೀಸ್ ಆಯಿತು. ಇದೇ ಬುಧವಾರ, ಗುರುವಾರ, ಶುಕ್ರವಾರ, ಇವತ್ತು ಶನಿವಾರ, ಈ 3-4 ದಿನಗಳಲ್ಲಿ ಆಲ್ಮೋಸ್ಟ್ ಈಗ 35ರಿಂದ 40% ಆಜುಬಾಜು, ಓಕೆನಾ. ನಾನು ಕಮ್ಯುನಿಟಿ ಪೋಸ್ಟ್ ಇವತ್ತು ಕೂಡ ಹಾಕಿದ್ದೇನೆ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. 38% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 40% ಹತ್ತತ್ರ ಜನರಿಗೆ ಈಗ ಹಣ ಬಿಡುಗಡೆ ಆಗಿದೆ. ಬಟ್ ಆದ್ರೆ ಬಿಡುಗಡೆ ಆಗಿರೋದಕ್ಕಿಂತನೂ ಹೆಚ್ಚಾಗಿ 60% ಜನರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ, ಓಕೆನಾ. ನಿಮ್ಮ ಜಿಲ್ಲೆಗೆ ಹಣ ಬಿಡುಗಡೆ ಆದ್ರೂ ನಿಮಗೆ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬರುತ್ತೆ. ಇನ್ನೂ 60% ಜನರಿಗೆ ಹಣ ಬಂದಿಲ್ಲ ಅಂದ್ರೆ ನೀವು ವೇಟ್ ಮಾಡಬೇಕಾಗುತ್ತೆ. ಬ್ಯಾಂಕ್ಗಳ ರಜೆ ಇರೋದ್ರಿಂದ ಸ್ವಲ್ಪ ಮಧ್ಯಂತರ ಲೇಟ್ ಆಗಿದೆ, ಬಟ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈಗಂತೂ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ನಿನ್ನೆ ಹಾಕಿರೋ ಕಮ್ಯುನಿಟಿ ಪೋಸ್ಟಿಗೂ ಇವತ್ತು ಹಾಕಿರೋ ಕಮ್ಯುನಿಟಿ ಪೋಸ್ಟಿಗೂ ಡೇ ಬೈ ಡೇ ಹಣ ಜಮಾ ಆಗುವಂತ ಪ್ರಕ್ರಿಯೆಯಲ್ಲಿ ಫಾಸ್ಟ್ ಆಗ್ತಾ ಇದೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೂ ಸಹ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು, ಓಕೆನಾ. ಇದೇ ರೀತಿ ಜಮಾ ಆದ್ರೆ 8ರಿಂದ 10 ದಿನ ಬೇಕಾಗುತ್ತೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ. ಇವತ್ತು ಕೂಡ ಇವತ್ತೇನು 31ನೇ ತಾರೀಕು, ಜನವರಿ 31ನೇ ತಾರೀಕು, ಈ ಕ್ಷಣನೂ ಸಹ ಹಣ ಜಮಾ ಆಗಿರೋರು ಪ್ರೂಫ್ ಕಳಿಸ್ತಾನೆ ಇದ್ದಾರೆ. ಬಾಗಲಕೋಟೆ, ಉತ್ತರ ಕನ್ನಡ ಜಿಲ್ಲೆ, ಆಮೇಲೆ ಬೆಂಗಳೂರು ಅರ್ಬನ್, ಇವರೆಲ್ಲರೂ ಸಹ ಇವತ್ತು ವಿಜಯಪುರ, ನಿನ್ನೆ ಸಾಕಷ್ಟು ಜನ ವಿಜಯಪುರ ಜಿಲ್ಲೆಯವರು ಪ್ರೂಫ್ ಕಳಿಸಿದ್ದಾರೆ. ನೀವು ಕೂಡ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅನ್ನೋ ಪ್ರೂಫ್ ಅನ್ನ ನೋಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ನಾನು ಬಂದಿರೋರು ಮೈಸೂರು ಡಿಸ್ಟಿಕ್ ಕೂಡ ನಿನ್ನೆ ಜಮಾ ಆಗಿರೋರು ಹಾಕಿದ್ದಾರೆ. ಸಾಕಷ್ಟು ಜನ ಪ್ರೂಫ್ ಕಳಿಸ್ತಾ ಇದ್ದಾರೆ. ಅದನ್ನ ಸೇಮ್ ನಾನು ಟೆಲಿಗ್ರಾಮ್ ಚಾನಲ್ಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಜಿಲ್ಲೆಗೂ ಜಮಾ ಶುರುವಾಗಿದೆಯೋ ಇಲ್ಲೋ ಚೆಕ್ ಮಾಡಬೇಕು ಅಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಆಲ್ರೆಡಿ ಆಲ್ಮೋಸ್ಟ್ ಬಹುತೇಕ ಜಿಲ್ಲೆಗಳಿಗೆ ಜಮಾ ಆಗಿದೆ. ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು ಕೊಡಗು ಜಿಲ್ಲೆ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಇವತ್ತು ಜಮಾ ಆಗ್ತಾ ಇದೆ. ನಿಮ್ಮ ಜಿಲ್ಲೆಗೂ ಇವತ್ತು ಕೂಡ ಜಮಾ ಆಗುವಂತ ಸಾಧ್ಯತೆ ಇದೆ, ಓಕೆನಾ. ಇದಿಷ್ಟು ಗೃಹಲಕ್ಷ್ಮಿ 25ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ. ಇನ್ನ ಫೆಬ್ರವರಿ, ಮಾರ್ಚ್ ಬಗ್ಗೆ ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಇದ್ರ ಬಗ್ಗೆ ವಿಚಾರ ಎತ್ತಿ, ಫೆಬ್ರವರಿ, ಮಾರ್ಚ್ 2025ನೇ ಇಸ್ವಿಯಲ್ಲಿ ಬಿಡುಗಡೆ ಆಗಿಲ್ಲ, ಅವೆರಡು ತಿಂಗಳು ಬಿಟ್ಬಿಟ್ಟೆ ನೀವು ಹಣ ಬಿಡುಗಡೆ ಮಾಡಿದ್ದೀರಿ ಅಂತ ಹೇಳಿ ಸದನದಲ್ಲಿ ಇದ್ರ ಬಗ್ಗೆ ಮೊದಲ ಹಂತದಲ್ಲಿ ಮಾತಾಡಿದ್ರು. ಇದಾದ ನಂತರ ಮತ್ತೆ ಜನವರಿ ತಿಂಗಳ ಅನ್ನಭಾಗ್ಯ ಹಣ ಮಾತ್ರ ನೀವು ಬಿಡುಗಡೆ ಮಾಡಿಲ್ಲ, ಅದೊಂದು ತಿಂಗಳು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಅದ್ರ ಬಗ್ಗೆನೂ ಧ್ವನಿ ಎತ್ತಿದ್ರು. ಅದ್ರ ಬಗ್ಗೆನೂ ಸರ್ಕಾರ ಈಗ ಆಲ್ರೆಡಿ ಸ್ಪಂದನೆ ಕೊಟ್ಟಿದೆ. ನೋಡಬೇಕು ಇನ್ನೆಷ್ಟು ದಿನಗಳಲ್ಲಿ ಜನವರಿ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಮಾಡುತ್ತಾ ಇಲ್ವಾ ಅಂತ ಹೇಳಿ. ಇದ್ರ ಬಗ್ಗೆ ಮುನಿಯಪ್ಪ ಅವರು ಹೇಳೋದೇನಪ್ಪಾ ಅಂದ್ರೆ, ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಇದ್ರ ಬಗ್ಗೆ ಹೇಳೋದು, ನಾವು ಕೇಂದ್ರ ಸರ್ಕಾರಕ್ಕೆ ಅಕ್ಕಿ ಕೊಡ್ಲಿಕ್ಕೆ ರಿಕ್ವೆಸ್ಟ್ ಕಳಿಸಿದ್ವಿ, ಅವ್ರು ಆ ಪ್ರೊಸೆಸ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು, ಹಾಗಾಗಿ ಜನವರಿ ಡಿಫರೆನ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನ ಅದನ್ನ ಹೊರತುಪಡಿಸಿ ಈಗ ಮತ್ತೆ ಸದನದಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಚರ್ಚೆ ನಡೀತಾ ಇರೋದು. ಈಗ 25ನೇ ಕಂತುವರೆಗೂ ಬಿಡುಗಡೆ ಆಗಿದೆ. ಇಲ್ಲಿಂದ ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಇದು 4 ತಿಂಗಳು ಪ್ಲಸ್ ಫೆಬ್ರವರಿ, ಮಾರ್ಚ್ 2, 6 ಕಂತುಗಳು ಅಂದ್ರೆ ಸುಮಾರು 12,000 ರೂಪಾಯಿ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಹೇಳಿ ಸರ್ಕಾರಕ್ಕೆ ನಿರಂತರವಾಗಿ ವಿರೋಧ ಪಕ್ಷದವರು ಪ್ರಶ್ನೆ ಹಾಕ್ತಾ ಇದ್ದಾರೆ. ನೀವು ಯಾವಾಗ ಒಂದೊಂದು ಕಂತನ್ನು ಬಿಡುಗಡೆ ಮಾಡಿದ್ರೆ ಆಗಲ್ಲ, 6 ಕಂತುಗಳನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡ ಸ್ಪಂದನೆ ಕೊಡುವಂತ ಅವಶ್ಯಕತೆ ಇದೆ. ಹಾಗಾಗಿ ಆದಷ್ಟು ಬೇಗ ಇದು ಸದನಕ್ಕೆ ಯಾವಾಗ ಹೋಯ್ತೋ ಅವಾಗ 100% ರಿಲೀಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸದ್ಯಕ್ಕಂತೂ ಈ ರೀತಿ ಪರಿಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಹೊಸ ಬೆಳವಣಿಗೆ ಬಂದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ, ಓಕೆನಾ. ಇದೆ ಸದನದಲ್ಲಿ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ, ಬಾಕಿ ಕಂತು ರಿಲೀಸ್ ಮಾಡಲೇಬೇಕು ಅಂತ ಹೇಳಿ ಬಿಜೆಪಿಯವರು ಪಟ್ಟು ಹಿಡಿದು ಕೂತಿದ್ದಾರೆ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಹಣದ ಬಾಕಿ ಕಂತು ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ.
ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಬಾಕಿ ಕಂತುಗಳನ್ನ ರಿಲೀಸ್ ಮಾಡಿಬಿಟ್ಟು ಕರೆಕ್ಟಾಗಿ ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡ್ತಾ ಹೋದ್ರೆ ಯಾವುದೇ ರೀತಿ ಗೊಂದಲ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಿಮ್ಗೆ ಎಷ್ಟು ಕಂತು ಬಂದಿದೆ, 25ನೇ ಕಂತು ನಿಮ್ ಜಿಲ್ಲೆ ಬಂದಿದ್ಯಾ ಇಲ್ವಾ, ತಪ್ಪದೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.